ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯ್ತಾ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಸಿಕ್ಕಾಪಟ್ಟೆ ಎಲ್ಲ ಕಡೆನೂ ಬಿಸಿಲಿದೆ, ನಮ್ಮ ಕಡೆ ಅಂತಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ. ಎಷ್ಟು ರೆಡಿ ಆದ್ರೂ ಅಷ್ಟೇ. ಮದುವೆಗೆ ಹೋಗ್ತಾ ಇದ್ದೆ, ನಮ್ಮ ಅಮ್ಮ ಅಜ್ಜಿ ಮನೆಗೆ ರೆಡಿ ಆಗ್ತಾ ಇದ್ದಾರೆ, ನನ್ನ ಅಮ್ಮನೂ ರೆಡಿ ಆಗ್ತಾ ಇದ್ದಾರೆ. ಯಾಕಂದರೆ ಮಾವನ ಮಗನಿಗೆ ಮದುವೆ ಇದೆ ಇವತ್ತು, ಮೆಹಂದಿ. ನಾನು ಈ ಸೈಡ್ ಹೋಗ್ತಾ ಇದ್ದೀನಿ, ಮದುವೆ ಇದೆ. ಮೊನ್ನೆ ವಿಡಿಯೋ ಹಾಕಿದಾರಲ್ಲ ಮೆಹಂದಿದು, ಅದು ಇವತ್ತು ಮದುವೆ. ಅಮ್ಮ ಮೆಹಂದಿ ಮನೆಗೆ ಹೋಗ್ತಾ ಇದ್ದಾರೆ. ನಾನು ಸಂಜೆ ಹೋಗ್ತೀನಿ ಮೆಹಂದಿಗೆ. ಅವರು ಇವಾಗ ಬೆಳಿಗ್ಗೆ ಹೋಗ್ತಾರೆ, ಯಾಕಂದರೆ ಮಾವನ ಮನೆಗೆ ಅಲ್ವಾ, ಅದಕ್ಕೆ ಬೇಗ ಹೋಗ್ತಾರೆ. ನಾನು ಸಂಜೆ ಹೋಗ್ತೀನಿ. ಇಲ್ಲಿ ಮದುವೆಗೆ ಹೋಗಲೇಬೇಕು ನನಗೆ. ಮದುವೆಗೆ ಹೋಗಿಲ್ಲ ಅಂದರೆ, ಆ ಕಡೆ ಹೋಗಿಲ್ಲ ಅಂದರೂ ಬೇಜಾರು, ಈ ಕಡೆ ಹೋಗಿಲ್ಲ ಅಂದರೂ ಆಗಲ್ಲ. ಅದಕ್ಕೋಸ್ಕರ ನಾನು ರೆಡಿ ಆದೆ. ಸ್ಯಾರಿ ಚೆನ್ನಾಗಿದೆ ಅಂತ ಹೇಳಿ, ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಥರ ಸ್ಯಾರಿ ಬ್ಲೌಸ್ ಹೊಲಿಸೋದು ನಾನು ಫಸ್ಟ್ ಟೈಮು. ನಾನು ಹೊಲಿಸಿಲ್ಲ, ಇಲ್ಲಿಯ ತನಕ ಇಂಥ ಬ್ಲೌಸ್ ಹಾಕಿಲ್ಲ ನಾನು. ಚೆನ್ನಾಗಿದೆ, ಬಟ್ ಚೆನ್ನಾಗಿ ಹೊಲಿದಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿ. ಸ್ಯಾರಿನೂ ಹಾಗೇನೆ, ಈ ಥರ ಸ್ಯಾರಿ ಫಸ್ಟ್ ಟೈಮ್ ಈ ಥರ ಉಡೋದು ನಾನು. ರೆಡಿ ಆದ, ಇನ್ನು ಹೋಗ್ತಾ ಮಾತಾಡುವ. ಯಾಕಂದರೆ ಒಂದು ಮನೆ ಓಪನಿಂಗ್ಗೆ ಹೋಗಬೇಕು. ಇವಾಗ ಹೋಗುವಾಗಲೇ ಮನೆ ಓಪನಿಂಗ್ ಹೋಗ್ಬೇಕು. ಖಂಡಿತವಾಗ್ಲೂ ನಾನು ಹೇಳಿದ್ದು ನಿಮ್ಗೆ ಏನು ಅರ್ಥ ಆಗೋಕ್ಕಿಲ್ಲ, ಯಾಕಂದರೆ 3 ಕಡೆ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಅಮ್ಮ ಎಲ್ಲ ಹೊರಡಿದ್ದು. ಇವಾಗ ಹೋಗ್ತಾ ನಾನು ಒಂದು ಮನೆ ಓಪನಿಂಗ್ ಇದೆ, ಅಲ್ಲಿ ಹೋಗಿ ಮತ್ತೆ ಮದುವೆಗೆ ಎಂಟ್ರಿ ಆಗ್ತೀನಿ. ಓಕೆನಾ, ಬನ್ನಿ ಹೋಗುವ. ಯಾ ಬನ್ನಾಗ ಪಾತಿಡ್ದು ಬರ್ಪ ಹಂಗೆ. ಮತ್ತೆ ಹೋಗ್ತಾ ಎಲ್ಲ ಮಾತಾಡ್ತಾ ಹೋಗ. ಯಾಕಂದ್ರೆ ನಾನು ಸ್ವಲ್ಪ ಬೇಗ ರೆಡಿ ಆಗಿದ್ದೀನಿ, ಯಾಕಂದ್ರೆ ನನಗೆ ಸಾರಿ ಉಡಕ್ಕೆ ನಮ್ಮ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಾನು ಬೇಗ ರೆಡಿ ಆದೆ. ಇಲ್ಲಾಂದರೆ ಅವ್ರು ಹೋದ್ರೆ ನನಗೆ ಮತ್ತೆ ಸಾರಿ ಉಡೋಕ್ಕಾಗಲ್ಲ, ಅದಕ್ಕೋಸ್ಕರ ಬಗ ಅಂತಿದೆ. ಬಾ, ಆದರೂ ಪರವಾಗಿಲ್ಲ, ಫಂಕ್ಷನ್ಗೆ ಅಟೆಂಡ್ ಮಾಡುವ. ಓಕೆನಾ, ನಮಗೆ ಎಷ್ಟು ಹೋಗೋಕ್ಕಾಗುತ್ತೋ ಅಷ್ಟು ಹೋಗ್ತಾ ಬರ್ತಾ ಇರುವ. ನನಗೆ ಬ್ಲೌಸ್ ಇಷ್ಟ ಆಯಿತು ನೋಡಿ, ಈ ಸೀರೆ ಇಷ್ಟ ಆಗಿದೆ. ಎಂತ ಮಾಯ ಆಗಿದೆ ನಿಮ್ದು? ಸ್ಟಿಕ್ಕರ್ ಇಲ್ಲ ಅಂತೆ ಅಮ್ಮ, ಓಡ್ಕೊಂಡು ಹೋಗಿದೆ ಶೆಕೆಗೆ ಓಡ್ಕೊಂಡು. ಆಯ್ಕೆ ಶೆಕೆ ಆಯ್ತಾ ಪಾರ್ದು ಹೋತು. ಓಕೆ, ಆಮೇಲೆ ಸಿಗ್ತೀನಿ. ಓಕೆನಾ, ಏನಪ್ಪ ನೋಡು. ಅಯ್ಯೋ ದೇವ್ರ, ಇರಿಗೆ ಏನ ರೆಡಿ ಆಡಿತ್ತಂದ ಕುಣಿಯುವುದು ತೈ ಕೂತ್ಕೊಳ್ಳಲ್ಲ, ಒಂದು ಗಳಿಗೆ ಕೂತ್ಕೊಳ್ಳಲ್ಲ. ಮತ್ತೆ ಹೇಳೋದೆಂತ ಗೊತ್ತಾ, ಕಾಲು ನೋವಾಗುತ್ತೆ, ಗಳಿಗೆ ಕೂತ್ಕೊಳ್ಳಲ್ಲ. ಹೊರಡಿ ಅಲ್ಲಿ ಹೋಗೋ ತನಕ ಜಾಗ್ರತೆ ಹೇಳ್ತಾ ಇರ್ತಾರೆ, ಹೇಳಲೇಬೇಕಲ್ಲ. ನಾನು ಹೋಗ್ತೀನಿ, ಸಂಜೆ ಅವ್ರಿದ್ದ ಬರ್ತೀವಿ. ಫೋನ್ ರಿಂಗ್ ಹೊರಟೆ, ಇನ್ನೂ ಹೋಗ್ಬೇಕು, ಗಂಟೆ ಲೇಟ್ ಆಯಿತು. ಯಾವಾಗ
ಎಂಥ ಶೆಕೆ ಮಾರ್ರೆ ಯಪ್ಪ ದೇವ್ರೆ. ಹೌದಾ, ಮನೆ ಓಪನಿಂಗ್ಗೆ ಹೋಗ್ತಾ ಇದ್ದೇನೆ. ಇಲ್ಲಿಂದ ಮತ್ತೆ ಮದುವೆಗೆ ಹೋಗ್ತಾ ಇದ್ದೇನೆ. ನೋಡಿ ಮಧ್ಯಾಹ್ನ ಆಗಿದೆ. ನೋಡು ಇಲ್ಲಿಂದ ಎಷ್ಟು ಗಂಟೆಗೆ ಮದುವೆಗೆ ಹೋಗಿ ತಲುಪ್ತೀವಿ ಅಂತ. ಗಿಫ್ಟ್ ಒಂದು ಸಣ್ಣದು, ದೊಡ್ಡ ಗಿಫ್ಟ್ ಕೊಡೋಕ್ಕಾಗಲ್ಲ. ಒಂದು ಚಿಕ್ಕ ಗಿಫ್ಟ್ ತಗೊಂಡಿದ್ದೇನೆ. ದೊಡ್ಡ ಗಿಫ್ಟ್ ಕೊಡುವಷ್ಟು ದೊಡ್ಡ ಗಿಫ್ಟ್ ಕೊಡೋಕ್ಕೆ ಆಗುವಾಗ ದೊಡ್ಡ ಗಿಫ್ಟ್ ಕೊಡುವ. ಇವಾಗ ನನಗಿಷ್ಟ ಆದ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಮದುವೆ ರಾಘವೇಂದ್ರ ಓಪನಿಂಗ್ಗೆ ಬಂದಿದ್ದೇನೆ. ಅಡಿಗೆ ಕೋಣೆ ತುಂಬಾ ಚೆನ್ನಾಗಿದೆ ನೋಡಿ. ಪಂಡಿರಂತ ನನಗೆ ಮದುವೆಗೆ ಹೋಗ್ಬೇಕು. ಇವಾಗ ಲೇಟ್ ಆಗುತ್ತೆ. ಇಲ್ಲಿಂದ ನಾನು ಹೊರಡ್ತೀನಿ. ಇನ್ನು ಇಲ್ಲಿ ನೋಡಿ ಗ್ಲಾಸ್, ಟಾಯ್ಲೆಟ್, ಬಾತ್ರೂಮ್. ಜ್ಯೂಸ್ ಕೊಡುವ ಅಂತ ನಿಂತ್ವಿ. ಸ್ಟಿಕ್ಕರ್ ಹೋಯ್ತು ನೋಡಿ. ತುಂಬ ಸೆಕೆಪ ಮಾಡಿ ಜ್ಯೂಸ್. ಇನ್ನು ಹೋಗ್ಬೇಕು ಮದುವೆಗೆ. ಅಪ್ಪ ಇವಾಗೇ ಸಾಕಾಯ್ತು. ಸ್ಟಿಕ್ಕರ್ ಇಡಬೇಕು. ಮದುವೆ ಹಾಲ್ ಬಂತು. ನಾನು ಮದುವೆಗೆ ಬಂದೆ ಆಯ್ತಾ.
ಗಿಂತಲೇ ಊಟ ಮಾಡ್ತಾ ಇದ್ದೀವಿ. ಊಟ ನಾನ್ ವೆಜ್ ಫುಲ್ಲು ಶೆಕೆ ಅಂತ ಸಿಕ್ಕಾಪಟ್ಟೆ. ಹೆಂಚಿನ ಬೇಪನೆ ಆಟ ಆಡ್ತಿದ್ರ पता नहीं चमचा खोलो पहले दूध चमचा ना ಹೊರಟಿಯಪ್ಪ ಐಸ್ ಕ್ರೀಮ್ ಸೋಡಾ ಶರ್ಬತ್ ಇವಾಗ ಹೊರಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. ಲವ್ ಯು ಆಲ್. ಎಷ್ಟು ಮಾಡಿದ್ರೆ ಗೊತ್ತಿಲ್ಲ ವಿಡಿಯೋ. ಸೊ ನೋಡಿ, ನಾವು ಮೀನು ಮಾರ್ಕೆಟ್ಗೆ ಬಂದ್ವಿ. ಇಲ್ಲಿ ಮೀನು ಮಾರ್ಕೆಟ್ ಇದೆ, ಬಂಗಡ ಇದೆ, ಬೂತಾಯಿ ಬಂಗಡ ಎಲ್ಲ ಇದೆ. ಹೆಂಗಿದೆ ತೊಂಡೊಂದು ಅಷ್ಟೇ. ಮನೆಗೆ ಬಂದೆ, ಕೂದಲೆಲ್ಲ ಬಿಚ್ತಾ ಇದ್ದೀನಿ. ಎಲ್ಲಿದೆ ಹೂವು 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 ಹೂ ನೋಡಿ ಈ ಥರ ಆಗಿದೆ. ತುಂಬ ಸೆಕೆ ಉಂಟು, ತುಂಬ ಸೆಕೆ. ಯಪ್ಪ ವಿಡಿಯೋ ಮಾಡೋಕ್ಕೆ ನಾನು ಸ್ವಲ್ಪ ಮಾಡ್ಕೊಂಡು ಜಾಸ್ತಿ ಆಗಿಲ್ಲಪ್ಪ. ಹೋದೆ
ಹಾಗೆಯೇ ಯಾರೆಲ್ಲ ಇಲ್ಲರ ತನಕ ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.